ಬೆಳಗಾವಿಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿ ಚುನಾವಣೆ ಕೂಡ ರಾಜ್ಯ ಮಟ್ಟದಲ್ಲಿ ಸದ್ದಾಗುತ್ತೆ. ಈಗ ಡಿಸಿಸಿ ಬ್ಯಾಂಕ್ನಲ್ಲೂ ಕೂಡ ಅಂಥದ್ದೇ ಜಿದ್ದಾಜಿದ್ದಿ ಮುಂದುವರಿತಾ ಇದೆ. ಸವದಿ ಕತ್ತಿ ವಿರುದ್ಧ ಬಾಲಚಂದ್ರ ಜಾರಕಿಹೊಳಿ ಕೌಂಟರ್ ಕೊಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೆದಂತ ಡಿಸಿಸಿ ಬ್ಯಾಂಕ್ನ ಸಮಾರಂಭದಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕಿಗೂ ಬಾಲಚಂದ್ರಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದಾರೆ. 29 ವರ್ಷದ ಪ್ರಯತ್ನದ ಬಳಿಕ ನಾವು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇವೆ. ನಮ್ಮ ಪ್ಯಾನೆಲ್ಗೆ 5 ವರ್ಷ ಅಧಿಕಾರ ಸಿಕ್ಕಿದೆ. ಡಿಸಿಸಿ ಬ್ಯಾಂಕ್ ಸಭೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ, ಯಾರು ಏನೇ ಹೇಳಿದ್ರು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೂ ಈ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅಧ್ಯಕ್ಷರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಜಿದ್ದಾಜಿದ್ದಿ ಒಂದು ಕಡೆ ಸವದಿ, ಮತ್ತೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ, ಏನೆಲ್ಲ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ ಈಗ? ಬೆಳಗಾವಿ ಡಿಸಿಸಿ ಚುನಾವಣೆ ಅಂದ್ರೆ ಅದು ರಾಜಕೀಯ ಜಿದ್ದಾಜಿದ್ದಿನ ಕಣವಾಗಿ ರೂಪುಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ ಬಣ ಆಗಿರ್ಬೋದು, ಮತ್ತೊಂದ್ ಕಡೆ ಕತ್ತಿ ಮತ್ತು ಸೌದಿ ಬಣ, ಎರಡು ಬಣಗಳ ಮಧ್ಯೆ ಏನು ರಾಜಕೀಯ ಟಿಕ್ಕಾಟ ಮುಂದುವರೆದಿದೆ. ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿದ ಬಳಿಕ ಈ ಒಂದು ಜಾರಕಿಹೊಳಿ ಬಣದ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಏನು ಕತ್ತಿ ಮತ್ತು ಸೌದಿ ಬಣದವರು ಮಾಡಿದ್ರು. ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸ ಈಗ ಬಾಲಚಂದ್ರ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಡಿಸಿಸಿ ಬ್ಯಾಂಕಿಗೂ ಬಾಲಚಂದ್ರ ಜಾರಕಿಹೊಳಿಗೆ ಏನ್ ಸಂಬಂಧ ಅನ್ನೋ ಪ್ರಶ್ನೆಯನ್ನ ಹೋದಲೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ಈಗ ಬಾಲಚಂದ್ರ ಜಾರಕಿಹೊಳಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿ ನಡೆದಂತ ಕಾರ್ಯಕ್ರಮದ ಮೂಲಕ ಒಂದು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ, 1996ರಲ್ಲಿ ಮೊದಲ ಬಾರಿಗೆ ದಶರಥ ಏನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಬಾಲಚಂದ್ರ ಜಾರಕಿಹೊಳಿ ಸ್ಪರ್ಧೆ ಮಾಡಿರ್ತಾರೆ. ಆದ್ರೆ ಆಗ ಅವ್ರು ಗೆಲ್ಲು ಸಾಧಿಸಿದ. ತದನಂತರ ಏನಂದ್ರೆ ಆಗ ಕತ್ತಿ ಬ್ರದರ್ಸ್ ನ ಒಂದು ಬೆಳಗಾವಿಯಲ್ಲಿ ಹಿಡಿತ ತುಂಬಾ ಪ್ರಭಾವಿಯಾಗಿರುತ್ತೆ. ಆ ನಂತರದ ದಿನಗಳಲ್ಲಿ ಜಾರಕಿಹೊಳಿ ಮತ್ತು ಕತ್ತಿ ಎರಡು ಕುಟುಂಬಗಳು ಒಂದಾಗಿ ರಾಜಕೀಯ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣವನ್ನು ಮಾಡ್ತಾರೆ. ಈಗ ಬದಲಾದ ರಾಜಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿಗೆ ಸಂಪೂರ್ಣವಾಗಿ ಜಾರಕಿಹೊಳಿ ಸೋಲು ಹಿಡಿದಲ್ಲಿದೆ. 29 ವರ್ಷಗಳ ಬಳಿಕ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸಂಪೂರ್ಣವಾಗಿ ಜಾರಕಿಹೊಳಿ ಸೋದರರೇ ಪಾರುಪತ್ಯ ಸಾಧಿಸಿದ್ದಾರೆ. ಜೊತೆಗೆ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಕಡೆ ಜಾರಕಿಹೊಳಿ ಸೋದರಿಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಸೌದಿ ಮತ್ತು ಕತ್ತಿ ಕುಟುಂಬದವರಿಗೆ ಜಾರಕಿಹೊಳಿ ಕುಟುಂಬದ ನೇರ ರಾಜಕೀಯ ಏನು ಜಿದ್ದಾಜಿದ್ದು ನಡೀತಾ ಇದ್ರೆ, ಮತ್ತೊಂದ್ ಕಡೆ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಕತ್ತಿ ಮಧ್ಯೆ ಕೂಡ ಒಂದು ರಾಜಕೀಯ ಜಿದ್ದಾಜಿದ್ದು ಇರ್ತಕ್ಕಂಥದ್ದು. ಯಾಕಂದ್ರೆ 2018ರ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಟಿಕೆಟ್ ಅನ್ನು ತಪ್ಪಿಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಟಿಕೆಟ್ ತಗೊಂಡು ಬಂದು ಸಂಸದರಾಗಿರ್ತಾರೆ. ಆ ದಿನದಿಂದ ಕತ್ತಿ ಮತ್ತು ಜೊಲ್ಲೆ ಕುಟುಂಬದ ಬಳಿ ಕೂಡ ರಾಜಕೀಯ ತಿಕ್ಕಾಟ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಈಗ ಜಾರಕಿಹೊಳಿ ಬ್ರದರ್ಸ್ ಬಣ ಮತ್ತು ಜೊಲ್ಲೆ ಒಟ್ಟಾಗಿ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದು ಏನು ಸಮಾವೇಶ ಮಾಡುವ ಮೂಲಕ, ಸಭೆಗಳು ಮಾಡುವ ಮೂಲಕ ಡಿಸಿಸಿ ಬ್ಯಾಂಕ್ ಬಗ್ಗೆ ಆಗ್ತಿರ್ತಕ್ಕಂಥ ಅಪಪ್ರಚಾರಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಶರಥ್, ಥ್ಯಾಂಕ್ ಯು ಶ್ರೀಧರ್.